ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಷಣ್ಮುಖಪ್ಪನವರು ಬುಧವಾರ ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ವೇಳೆ ರೋಗಿಗಳ ವಾರ್ಡ್ಗೆ ಭೇಟಿ ನೀಡಿ ಪರಿಶೀಲಿಸಿ ಆಸ್ಪತ್ರೆಯಲ್ಲಿ ಮೂಲಭೂತ ಸಮಸ್ಯೆ ಕುರಿತು ವೈದ್ಯರಿಂದ ಮಾಹಿತಿ ಪಡೆದರು. ಇದೇ ವೇಳೆ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿಯ ಪದಾಧಿಕಾರಿಗಳು ಭೇಟಿ ನೀಡಿ ಪ್ರಯೋಗಾಲಯ ಅವ್ಯವಸ್ಥೆ ಸರಿಪಡಿಸಲು ಮತ್ತು ಪ್ರಯೋಗಾಲಯ ಅಧಿಕಾರಿ ಮಹದೇವಪ್ಪ ಅವರನ್ನು ಬದಲಾಯಿಸಿ ಬೇರೆ ಅಧಿಕಾರಿಯನ್ನು ನೇಮಕ ಮಾಡುವಂತೆ ಆಗ್ರಹಿಸಿದರು. ಇನ್ನು ಆಸ್ಪತ್ರೆಯ ಸ್ವಚ್ಛತೆ ಬಗ್ಗೆ ಹಾಗೂ ಆಸ್ಪತ್ರೆ ಆವರಣದಲ್ಲಿರುವ ಕಾಂಪೌಂಡ್ ದ್ವಾರ, ರ್ಯಾಂಪ್, ಶಿಥಿಲಗೊಂಡಿದ್ದ ರಸ್ತೆ ದುರಸ್ತಿ ತ್ವರಿತವಾಗಿ ಮಾಡಬೇಕಿದೆ. ಜೊತೆಗೆ ಆಸ್ಪತ್ರೆ ಒಳಗೆ ಮಳೆ ಬಂದಾಗ ನೀರು ವಾರ್ಡ್ಗಳಲ್ಲಿ ನೀರು ಬರುವುದರಿಂದ ರೋಗಿಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ. ಅದನ್ನು ಸರಿಪಡಿಸಬೇಕೆಂದು ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿಯ ತಾಲೂಕಾಧ್ಯಕ್ಷ ತಿಪ್ಪೇಸ್ವಾಮಿ ಅವರು ಮನವಿ ಮಾಡಿದರು. ಅಲ್ಲ, ಈಗ ಅದಕ್ಕೋಸ್ಕರ ಅವರು ಕಲೆಕ್ಷನ್ ಪಾಯಿಂಟ್ಗೆ ಸೂಪರ್ವೈಸ್ ಮಾಡಲಿಕ್ಕೆ ಅಂತಂದು ಇದು ಮಾಡಿದ್ರು. ಸೂಪರ್ವೈಸ್ ಮಾಡ್ಲಿಕ್ಕೆ ಅಂತಂದ್ರೆ ಈಗ ಒಬ್ಬರಲ್ಲಿ ಈಗ BPH ಲ್ಯಾಬ್ ಅಲ್ಲಿ ಇರೋದ್ರಿಂದ ಅಲ್ಲಿ ಸೂಪರ್ವೈಸ್ ಮಾಡಿ ಕಲೆಕ್ಷನ್ ಮಾಡಿಸೋದು, ಕಲೆಕ್ಷನ್ ಮಾಡಿಸಿ ತಗೊಂಡು ಹೋಗೋದು, ರಿಪೋರ್ಟ್ಸ್ ಮಾಡ್ಲಿಕ್ಕೆ ಅಂತ ಅನ್ನೋದು ಅಟ್ಲೀಸ್ಟ್ ಇದು ಮೇಲೆ 50 ಲಕ್ಷ ಬಿಲ್ಡಿಂಗ್ ಕಟ್ಟಿವಿ ಸರ್. ರ್ಯಾಂಪು ಈಗ ನಾವು ಅದನ್ನು ನೋಡಿದ್ವಿ. ರ್ಯಾಂಪ್ ಮಾಡ್ಲಿಕ್ಕೆ ಇಲ್ಲಿ ಈ ಒಂದು ಪ್ರೆಮಿಸಸ್ ಅಲ್ಲಿ ಎಲ್ಲೂ ಸಾಧ್ಯ ಆಗಲಿಲ್ಲ. ಆಮೇಲೆ ರ್ಯಾಂಪ್ ಇಲ್ಲಿ ಅಂತ ಒಂದು ತೋರಿಸಿದ್ರು 5ರಿಂದ. ಅದಕ್ಕೆ ಹೀಗೆ ಮಾಡಿದ್ವಿ, ಅವನ್ನೆಲ್ಲ ಇದು ಮಾಡೋ ಬರಲಿ ಪೇಷಂಟ್ ಹೋಗೋದೇ ಬೇಡ. ತೆಳಗಡೆಗೆ ಎಲ್ಲ ಕಲೆಕ್ಷನ್ ಪಾಯಿಂಟ್ ಮಾಡ್ಕೊಂಡು ಬೆಡ್ ಸ್ಯಾಂಪಲ್ ನಮ್ಮ ತಗೊಂಡು ಹೋಗ್ಲಿಕ್ಕೆ ಸೊ ಅದಕ್ಕೆ ವ್ಯವಸ್ಥೆ ಮಾಡಿ ಈಗ ಅದನ್ನ ಈಗ ಅದೇ ಚೇಂಬರ್ ಇಲ್ಲ ಹೈಟ್ ಮಾಡ್ಲಿಕ್ಕೆ ಆಗಲ್ಲ. ಮಳೆಗಾಲದ ಮತ್ತೆ ಸಮಸ್ಯೆ ನೋಡ್ಕೊಂಡು ಸ್ವಲ್ಪ ಏನಾದ್ರು ನೀರು ಬ್ಲಾಕ್ ಆಗ್ತಾ ಇದ್ದಾರೆ ಇಮಿಡಿಯೇಟ್ ಅಂತ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಶ್ರಮಿಕ್ ಸರ್ ಇವರು ಈಗ ಅದೇ ಚೇಂಬರ್ ಇಲ್ಲ ಹೈಟ್ ಮಾಡ್ಲಿಕ್ಕೆ ಆಗಲ್ಲ. ಮಳೆಗಾಲದ ಮತ್ತೆ ಸಮಸ್ಯೆ ನೋಡ್ಕೊಂಡು ಸ್ವಲ್ಪ ಏನಾದ್ರು ನೀರು ಬ್ಲಾಕ್ ಆಗ್ತಾ ಇದ್ದಾರೆ ಇಮಿಡಿಯೇಟ್ ಅಂತ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಶ್ರಮಿಕ್ ಸರ್ ಇವರು ಈಗ ಸಾರ್ವಜನಿಕ ಆಸ್ಪತ್ರೆ ಜಗಳೂರಿಗೆ ಭೇಟಿ ನೀಡಿದ್ದೀನಿ. ಸೊ ಇಲ್ಲಿ ಮೀಟಿಂಗ್ ಇತ್ತು, ಸಭೆ, ಸೊ ಅದನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನಮ್ಮ BPH ಲ್ಯಾಬ್ ಏನಿದೆ ಎಲ್ಲ ಮೆಡಿಕಲ್ ಯೂನಿಟ್, ಸೊ ಅದನ್ನು ಒಂದು ಶಿಫ್ಟ್ ಮಾಡಿಸ್ಬೇಕು ಅಂತಂದು ಈಗಾಗಲೇ ಅಲ್ಲಿ ಶಿಫ್ಟ್ ಆಗಿ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಎಲ್ಲ ಲ್ಯಾಬ್ ಕೆಲಸಗಳು ಚೆನ್ನಾಗಿ ನಡೀತಾ ಇದ್ದಾವೆ ಅಂತ ಹೇಳಿದ್ದೀನಿ. ಇನ್ನು ಸಣ್ಣ ಪುಟ್ಟ ಏನು ರಿಪೇರ್ಸ್ ಇದ್ದಾವನ್ನೆಲ್ಲ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಕೆಲಸ ನಿರ್ವಹಿಸಬೇಕು ಅಂತಂದು, ಮತ್ತು ಏನು ಇಲ್ಲಿ ಸ್ವಲ್ಪ ನೀರಿಂದ ಏನು ರ್ಯಾಂಪ್ ಮೂಲಕ ನೀರಿಂದ ಹೋಗ್ತದೆ ಅಂತಂದು ಹೇಳ್ತಾ ಇದ್ದೀರಿ, ಅದನ್ನು ಶೀಟ್ ಹಾಕ್ಸ್ಲಿಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಇಂಜಿನಿಯರ್ ಕಡೆಗೆ ಇದು ಮಾಡಲಿಕ್ಕೆ ಹೇಳಿದ್ದೀವಿ. ಸೊ ಅದೇನೇ ಪ್ರಾಬ್ಲಮ್ ನ್ಯೂನತೆ ಇದ್ರೂ ಸರಿಪಡಿಸಿ ಇದು ಮಾಡಲಿಕ್ಕೆ ಈಗ ಹೇಳ್ತಾ. ಈ ಸಂದರ್ಭದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಘವೇಂದ್ರ, ವೈದ್ಯರಾದ ಡಾಕ್ಟರ್ ಜಗನ್ನಾಥ್, ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿಯ ಉಪಾಧ್ಯಕ್ಷ ಸಿದ್ದೇಶ್, ಜಂಟಿ ಕಾರ್ಯದರ್ಶಿ DV ನಾಗರಾಜ್, ಜಿಲ್ಲಾ ಮಾಧ್ಯಮ ಘಟಕದ ಅಧ್ಯಕ್ಷ MD ಅಬ್ದುಲ್ ರಹೀಂ, ಪ್ರಗತಿಪರ ಹೋರಾಟಗಾರರಾದ M ರಾಜಪ್ಪ ವ್ಯಾಸಗೊಂಡನಹಳ್ಳಿ, ರಹಮತ್ತುಲ್ಲಾ ಸೇರಿದಂತೆ ಮತ್ತಿತರರಿದ್ದರು. ಅದನ್ನು ನೋಡಿ ನಾನು ಇದಕ್ಕೆ ಹೇಳ್ತೀನಿ, ಎಸ್ಟಿಮೇಷನ್ ಮಾಡಲಿಕ್ಕೆ ಇಂಜಿನಿಯರ್ ಬರ್ತಾರೆ ಸರ್. ಅವ್ರು ಎಸ್ಟಿಮೇಷನ್ ಮಾಡ್ತಾರೆ, ಅದರ ಅಲ್ಲಿ ಲೈನಿಗೆ ಇದಕ್ಕೆ ಅಂತಂದು ಶೇಡ್ಸಿಗೆ ಇದು ಎಷ್ಟಾಗುತ್ತೆ ಆಯ್ತು ಸರ್.